ಹಾಯ್ ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಈ ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ 10 ಟಾಪ್ ಅಪ್ಡೇಟ್ಸ್ ಮಾಹಿತಿಗಳನ್ನ ನಿಮಗೆ ತಂದಿದ್ದು, ಎಲ್ಲ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹಾಗೂ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ವೀಕ್ಷಕರೇ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಆರಂಭ ಕುರಿತು ಇದೀಗ ಆಹಾರ ಇಲಾಖೆಯ ವತಿಯಿಂದ ಅಧಿಕೃತ ಮಾಹಿತಿ. ಇದಲ್ಲದೆ ವೀಕ್ಷಕರೇ, ಸ್ವಂತ ಬಿಸ್ನೆಸ್, ಹೌದು ಸ್ವಂತ ಉದ್ಯಮವನ್ನ ಶುರು ಮಾಡಲಿಕ್ಕೆ ಇದೀಗ ಕೇಂದ್ರ ಸರ್ಕಾರದಿಂದ ಸಿಗುತ್ತಿದೆ ಬರೋಬ್ಬರಿ 15 ಲಕ್ಷ ರೂಪಾಯಿ. ಹಣವನ್ನ ಹೇಗೆ ಪಡೆದುಕೊಳ್ಳುವುದು, ಅರ್ಜಿಯನ್ನ ಹೇಗೆ ಸಲ್ಲಿಸುವುದು, ಏನಿದು ಯೋಜನೆಯ ಕುರಿತು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. ಇನ್ನು ರಾಜ್ಯದ ಸರ್ಕಾರಿ ಶಾಲಾ ಕಾಲೇಜು ಮಕ್ಕಳಿಗೂ ಕೂಡ ಇದೀಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ಶಿಕ್ಷಣ ಇಲಾಖೆ ನೀಡಿದೆ. ಎಸ್ ವೀಕ್ಷಕರೇ, ನಿಮ್ಮ ಮನೆಯಲ್ಲಿಯೂ ಕೂಡ 1ರಿಂದ 10ನೇ ತರಗತಿಯವರೆಗೆ ಶಾಲಾ ವಿದ್ಯಾರ್ಥಿಗಳು ಇದ್ದರೆ ಹಾಗೂ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಇದ್ದರೆ ಈ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು. ಇದಲ್ಲದೆ BPL ರೇಷನ್ ಕಾರ್ಡ್ ನೀವು ಈಗಾಗಲೇ ಹೊಂದಿದರೆ ಅದನ್ನ APLಗೆ ಕನ್ವರ್ಟ್ ಮಾಡಲಾಗಿದೆ. ಹೌದು, BPL ನಿಂದ APLಗೆ ಇದೀಗ ಹಲವರ ರೇಷನ್ ಕಾರ್ಡ್ಗಳನ್ನು ಬದಲಾವಣೆ ಮಾಡಲಾಗಿದ್ದು, ಅದನ್ನು ಹೇಗೆ ತಿಳಿದುಕೊಳ್ಳುವುದು, ಹೇಗೆ ಆನ್ಲೈನ್ನಲ್ಲಿಯೇ ಪರಿಶೀಲಿಸುವುದು ಎಂಬುದರ ಕುರಿತು ಕೂಡ ಬ್ರೇಕಿಂಗ್ ಮಾಹಿತಿಯನ್ನ ಇದೀಗ ಆಹಾರ ಇಲಾಖೆ ಹೊರಡಿಸಿದ್ದು, ಇದಲ್ಲದೆ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು, ಹೌದು ಸೊ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಇನ್ನು ಮುಂದೆ ಸರ್ಕಾರಿ ಶಾಲೆಗೆ ಸೇರಿಸುವ ಮಕ್ಕಳಿಗೆ ಮಾತ್ರ ಸಿಗುತ್ತೆ ಎಂದು ಅಧಿಕೃತವಾಗಿ ಇದೀಗ ಶಾಸಕರು ಮಾಹಿತಿಯನ್ನ ನೀಡಿದ್ದಾರೆ. ಈ ಕುರಿತು ಕೂಡ ಇದೀಗ ವಿವಾದ ಸೃಷ್ಟಿಯಾಗಿದ್ದು, ಏನಿದು ಮಾಹಿತಿ ಅಂತ ನೋಡೋಣ. ಹಾಗೂ ಮುಖ್ಯವಾಗಿ ವೀಕ್ಷಕರೇ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಎಂಬುದರ ಕುರಿತು ಕೂಡ ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿದ್ದು, ಇನ್ನು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನಂತಹ ವಿವಿಧ ಬಗೆಯ ಆ್ಯಪ್ಗಳ ಮೇಲೆ ಇದೀಗ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ. ಹೌದು, UPI ಹೊಸ ರೂಲ್ಸ್ ಜಾರಿಗೆಯಾಗಿದ್ದು, ಅದೇನು ಎಂಬುದರ ಕುರಿತು ಕೂಡ ಸಂಪೂರ್ಣ ಕಂಪ್ಲೀಟ್ ಡೀಟೇಲ್ಸ್. ಇದಲ್ಲದೆ ನಿಮ್ಮ ಮನೆಯಲ್ಲಿ ಕೂಡ LPG ಗ್ಯಾಸ್ ಸಿಲಿಂಡರ್ ಇದ್ದು ನೀವು ಈ ನ್ಯೂಸ್ ಅನ್ನ ಕಂಪ್ಲೀಟ್ ನೋಡಲೇಬೇಕು. ಹೌದು, LPG ಗ್ಯಾಸ್ ಸಿಲಿಂಡರ್ನ ಮೇಲೆಯೂ ಕೂಡ ಒಂದು ಮುಖ್ಯ ಮಾಹಿತಿ ಬಂದಿದೆ ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗಲಿದೆ, ಸೊ ಮಹಿಳಾ ಮಣಿಯರ ಖಾತೆಗೆ ಯಾವಾಗ ಗೃಹಲಕ್ಷ್ಮಿಯ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆಯೂ ಕೂಡ ಇದೀಗ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬ್ರೇಕಿಂಗ್ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆಯಾಗಿ 8ರಿಂದ 10 ಟಾಪ್ 10 ಅಪ್ಡೇಟ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ. ನಾವು ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಗಳನ್ನ ನಮ್ಮ ಈ ಚಾನೆಲ್ ನಲ್ಲಿ ನೀಡುತ್ತಿದ್ದೀವಿ. ಹೀಗಾಗಿ ದಯವಿಟ್ಟು ಪ್ರತಿಯೊಬ್ಬರು ನೋಡುತ್ತಿರುವ ನೀವೆಲ್ಲರೂ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಅನ್ನ ಪಡೆಯಲು ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಬನ್ನಿ ಹಾಗಾದರೆ ಒಂದೊಂದಾಗಿ ಬಂದಿರತಕ್ಕಂತ ಟಾಪ್ 10 ಅಪ್ಡೇಟ್ಸ್ ಅನ್ನ ನಿಮಗೆ ಸಂಕ್ಷಿಪ್ತವಾಗಿ ಒಂದೊಂದಾಗಿ ತಿಳಿಸಿಕೊಡ್ತೀವಿ ವೀಕ್ಷಕರೇ. ಮೊಟ್ಟ ಮೊದಲಿಗೆ ರೇಷನ್ ಕಾರ್ಡ್ದಾರರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನು ಎಂಬುದರ ಕುರಿತು ನೋಡುವುದಾದರೆ, ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಆರಂಭ. ಹೌದು, ಏನೇನು ದಾಖಲೆಗಳು ಬೇಕಾಗುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಡಿತರ ಚೀಟಿ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ. ಇದು ಬರೀ ರೇಷನ್ ಪಡೆಯಲು ಅಷ್ಟೇ ಅಲ್ಲದೆ ಸರ್ಕಾರಿ ಯೋಜನೆಗಳ ಲಾಭವನ್ನ ಪಡೆಯಲು ಕೂಡ ಹಾಗೂ ಇತರೆ ಯಾವುದೇ ಅರ್ಜಿ ಸಲ್ಲಿಕೆಗೆ ಅತ್ಯಗತ್ಯವಾಗಿರುವ ದಾಖಲೆ ಆಗಿದೆ. ಇನ್ನು ಹಲವರು ಈಗಾಗಲೇ BPL ಕಾರ್ಡ್ ಹೊಂದಿದ್ದು, ಇನ್ನು ಹಲವರು APL ಹಾಗೂ ಅನೇಕ ಕುಟುಂಬದವರಿಗೆ ಅಂತ್ಯೋದಯ AAY ಕಾರ್ಡ್ ಅನ್ನ ಇದೀಗ ರಾಜ್ಯ ಆಹಾರ ಇಲಾಖೆ ನೀಡಿದೆ. ಸೊ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಯಾವಾಗ ಆರಂಭವಾಗುತ್ತೆ ಎಂದು ಹಲವರು ಕಾದು ಕುಳಿತಿದ್ದಾರೆ. ಇದಲ್ಲದೆ ಈಗಾಗಲೇ ಹೊಸ BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಿದವರು ಯಾವಾಗ ನಮಗೆ ಪಡಿತರ ಕಾರ್ಡ್ ರೇಷನ್ ಕಾರ್ಡ್ ಸಿಗಲಿದೆ ಎಂದು ಕಾದು ಕುಳಿತಿದ್ದು, ಇದೀಗ ಆಹಾರ ಇಲಾಖೆಯಿಂದ ಸ್ಪಷ್ಟನೆ ನೀಡಲಾಗಿದ್ದು ವೀಕ್ಷಕರೇ, ನಾಳೆಯ ದಿನ, ಹೌದು ಸೊ ನಾಳೆ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ
ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಗೆ ಇದೀಗ ಒಂದು ಸಮಯ ಕಾಲಾವಕಾಶವನ್ನ ನೀಡಲಾಗಿದೆ. ಸೊ ನೀವು ನಿಮ್ಮ ಹತ್ತಿರದ ಗ್ರಾಮ್ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ನಂತಹ CSC ಕೇಂದ್ರಕ್ಕೆ ಭೇಟಿ ಮಾಡುವುದರ ಮೂಲಕ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ನಿಮ್ಮ ಒಂದು ವೋಟರ್ ID ಕಾರ್ಡ್, ಆಧಾರ್ ಕಾರ್ಡ್, ವಯಸ್ಸಿನ ಪ್ರಮಾಣ ಪತ್ರ, ಇನ್ನು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ 4 ಭಾವಚಿತ್ರ, ನಿಮ್ಮ ಮೊಬೈಲ್ ನಂಬರ್ ಹಾಗೂ ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಿ. ಇನ್ನು ವೀಕ್ಷಕರೇ, ಎರಡನೆಯದಾಗಿ ಬಂದಿರತಕ್ಕಂಥ ಖುಷಿ ಸುದ್ದಿ ಏನಿದೆ ಅಂದರೆ ಸ್ವಂತ ಉದ್ಯಮಕ್ಕೆ ಸಿಗಲಿದೆ 15 ಲಕ್ಷ ರೂಪಾಯಿಯವರೆಗೆ ಸಹಾಯಧನ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರವು ಸ್ವಂತ ಉದ್ಯಮ ಮಾಡುವ ಯುವಕ ಯುವತಿಯರಿಗೆ ಇದೀಗ ಒಂದು ಉತ್ತಮ ಅವಕಾಶವನ್ನ ನೀಡಿದೆ. PMFME ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಎಂಬ ಒಂದು ಯೋಜನೆಯ ಅಡಿಯಲ್ಲಿ ಇದೀಗ ಸ್ವಂತ ಒಂದು ಉದ್ಯಮವನ್ನ ಆರಂಭಿಸಲು ಗರಿಷ್ಠ 15 ಲಕ್ಷ ರೂಪಾಯಿಯವರೆಗೆ ಸಹಾಯಧನವನ್ನ ಕೇಂದ್ರ ಸರ್ಕಾರ ನೀಡುತ್ತಿದೆ. ಹೌದು ವೀಕ್ಷಕರೇ, ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿನ ಸಣ್ಣ ಸಣ್ಣ ಆಹಾರ ಸಂರಕ್ಷಣಾ ಘಟಕಗಳನ್ನು ಸಂಘಟಿತ ಕ್ಷೇತ್ರಕ್ಕೆ ತರಲು ಗ್ರಾಮೀಣ ಮಟ್ಟದಲ್ಲೂ ಕೂಡ ಇದೀಗ ಹೆಚ್ಚು ಉದ್ಯೋಗವನ್ನ ಸೃಷ್ಟಿಸಲು ಕೇಂದ್ರ ಸರ್ಕಾರವು ಇದೀಗ ಈ ಯೋಜನೆಯ ಅಡಿ 15 ಲಕ್ಷ ರೂಪಾಯಿಯವರೆಗೆ ಆರ್ಥಿಕ ನೆರವನ್ನ ನೀಡುತ್ತಿದೆ. ಸೊ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿಯನ್ನ ಸಲ್ಲಿಸಲು ನೀವು ಅಧಿಕೃತ PMFME ವೆಬ್ಸೈಟ್ಗೆ ಭೇಟಿ ನೀಡಬೇಕು. ವೆಬ್ಸೈಟ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದು, ಇನ್ನು ಆಫ್ಲೈನ್ ನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು, ಸೊ ಆಫೀಸ್ಗೆ ಭೇಟಿ ನೀಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಆಯಾ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ DRP ಯನ್ನ ಭೇಟಿ ಮಾಡುವುದರ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ವೀಕ್ಷಕರೇ. ಹಾಗೂ ಮೂರನೆಯದಾಗಿ ಬಂದಿರತಕ್ಕಂಥ ಖುಷಿ ಸುದ್ದಿ ಏನೆಂದರೆ ವೀಕ್ಷಕರೇ, ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಬಂತು ಗುಡ್ ನ್ಯೂಸ್. ಹೌದು, ಸರ್ಕಾರಿ ಶಾಲಾ ಮಕ್ಕಳಿಗೆ ಮುಂದಿನ ವರ್ಷದಿಂದ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಗುವುದು. ಎಸ್ ವೀಕ್ಷಕರೇ, ಮಕ್ಕಳಿಗಾಗಿ ಹಾಲು, ಮೊಟ್ಟೆ, ಬಿಸಿ ಊಟ, ರಾಗಿ ಮಾಲ್ಟ್ ಸೇರಿದಂತೆ ವಿವಿಧ ಬಗೆಯ ಯೋಜನೆಗಳನ್ನ ಜಾರಿಗೆ ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಎಂದು ಶಿಕ್ಷಣ ಇಲಾಖೆ ಆಗಾಗ ಎಲ್ಲ ಜನಸಾಮಾನ್ಯರಲ್ಲಿ ಕೇಳಿಕೊಳ್ಳುತ್ತಿದೆ. ಹೀಗಾಗಿ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು, ಹೀಗಾಗಿ ಪ್ರತಿ ವರ್ಷಕ್ಕೆ 65,000 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್, ಹೌದು ವೀಕ್ಷಕರೇ, ಮುಂದಿನ ವರ್ಷದಿಂದಲೇ ಜಾರಿಗೆ ಬರುವಂತೆ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಗುವುದು ಎಂದು ಅಧಿಕೃತವಾಗಿ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗಾಗಲೇ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಲು, ಮೊಟ್ಟೆ ಮತ್ತು ಬಿಸಿಯೂಟ ಸೇರಿದಂತೆ ರಾಗಿ ಮಾಲ್ಟ್, ಬಾಳೆಹಣ್ಣು ಹೀಗೆ ವಿವಿಧ ಬಗೆಯ ಒಂದು ಸೌಲಭ್ಯವನ್ನ ನೀಡುತ್ತಿದೆ. ಹಾಗೂ ವೀಕ್ಷಕರೇ, ಇನ್ನು ನಾಲ್ಕನೆಯದಾಗಿ BPL ಕಾರ್ಡನ್ನ ಯಾರು ಈಗಾಗಲೇ ಹೊಂದಿದ್ದಾರೆ ಅಂಥವರಿಗೆ ಬಂತು ಬಿಗ್ ಶಾಕಿಂಗ್ ಸುದ್ದಿ. ಹೌದು, ಪಡಿತರ ಚೀಟಿಗಳಲ್ಲಿ ಹಲವು ವಿಧಗಳಿದ್ದು ಇದೆಲ್ಲ ನಿಮಗೆ ಗೊತ್ತೇ ಇದೆ. BPL, APL ಹಾಗೂ ಅಂತ್ಯೋದಯ ಕಾರ್ಡ್ಗಳು ಇದು ನಿಮಗೆಲ್ಲ ತಿಳಿದಿರುವ ವಿಷಯ. ಸೊ ಇದರಲ್ಲಿಯೇ ಮುಖ್ಯವಾಗಿ BPL ಕಾರ್ಡ್ಗೆ ಹೆಚ್ಚಿನ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತೆ. ಸೊ ಆರೋಗ್ಯ ಸೇವೆ ಸೇರಿದಂತೆ ಹಲವು ಸೌಕರ್ಯಗಳನ್ನು ಪಡೆದುಕೊಳ್ಳಲು ಇದೀಗ BPL ಕಾರ್ಡ್ ಪ್ರಮುಖ ದಾಖಲೆಯಾಗಿದೆ. ಆದ್ದರಿಂದ ರಾಜ್ಯದಲ್ಲಿ ಅನರ್ಹರು ಕೂಡ ನಕಲಿ ದಾಖಲೆ ಸೃಷ್ಟಿಸಿ BPL ಕಾರ್ಡ್ಗಳನ್ನು ಪಡೆದುಕೊಂಡು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದು, ಇದೀಗ ರಾಜ್ಯ ಸರ್ಕಾರ ಅಂಥವರಿಗೆ ಬಿಗ್ ಶಾಕಿಂಗ್ ಸುದ್ದಿ ನೀಡಿದೆ. ಎಸ್ ವೀಕ್ಷಕರೇ, ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಮಾತ್ರ BPL ಕಾರ್ಡ್ ಇದ್ದು ಬಡವರಿಗೆ ಸಿಗಬೇಕಾದ ಎಲ್ಲ ಸರ್ಕಾರಿ ಸೇವೆ ಸೌಲಭ್ಯಗಳು ಹಾಗೂ ಆಹಾರ ಧಾನ್ಯಗಳ ಒಂದು ಎಲ್ಲ ಯೋಜನೆಯನ್ನ ಶ್ರೀಮಂತರು ಪಡೆದುಕೊಳ್ಳುತ್ತಿದ್ದು, ಇದೀಗ ಬಡವರಿಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಎಲ್ಲ BPL ಕಾರ್ಡ್ಗಳನ್ನ ಕಡಿವಾಣ ಹಾಕಲು ಅಂತವರ ಎಲ್ಲ ಕಾರ್ಡ್ಗಳನ್ನು ರದ್ದು ಮಾಡುತ್ತಿದೆ. ಸೊ ರದ್ದು ಮಾಡಿ ಅಧಿಕೃತ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದು, ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಇಲ್ವಾ ಎಂದು ಚೆಕ್ ಮಾಡುವ ಅಧಿಕೃತ ಆಹಾರ ಇಲಾಖೆಯ ವೆಬ್ಸೈಟ್ ಲಿಂಕ್ ಅನ್ನ ನೀಡಿದ್ದು, ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅತಿ ಹೆಚ್ಚು ಮಾಹಿತಿ ಪಡೆದುಕೊಳ್ಳಿ ವೀಕ್ಷಕರೇ. ನೆಕ್ಸ್ಟ್ ಅಪ್ಡೇಟ್, ಹೌದು, ಮುಂದಿನ ಮಾಹಿತಿ ಏನಿದೆ ಅಂದರೆ ಸೊ ಕೇವಲ ನೋಂದಣಿ ಮಾಡಿಸಿದ ಮಾತ್ರಕ್ಕೆ ನೀವು ಆಸ್ತಿಯ ಮಾಲೀಕರಾಗುವುದಿಲ್ಲ. ಹೌದು ವೀಕ್ಷಕರೇ, ಇದು ಎಲ್ಲ
ಆಸ್ತಿಯ ಕುರಿತು ಒಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಸೊ ಮಾಲೀಕತ್ವದ ಹಕ್ಕುಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ನಿರ್ಧಾರವನ್ನ ನೀಡಿದ್ದು, ನೀವು ನೋಂದಾಯಿಸಿಕೊಂಡ ಮಾತ್ರಕ್ಕೆ ಆಸ್ತಿಯ ಮಾಲೀಕರಾಗಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯವು ಇದೀಗ ಹೇಳುತ್ತಿದೆ. ಎಸ್ ವೀಕ್ಷಕರೇ, ಆಸ್ತಿಯ ನೋಂದಣಿ ಬಗ್ಗೆ ಮಾತ್ರ ಮಾಲೀಕತ್ವವನ್ನು ದೃಢೀಕರಿಸುವುದಿಲ್ಲ. ಸೊ ಸುಪ್ರೀಂ ಕೋರ್ಟ್ನ ಒಂದು ಹೊಸ ತೀರ್ಪು ನೀಡಲಾಗಿದ್ದು, ನಿಜವಾದ ಮಾಲೀಕತ್ವದ ಹಕ್ಕುಗಳನ್ನು ಸಾಬೀತುಪಡಿಸಲು ಕಾನೂನು ದಾಖಲೆಗಳು ಮತ್ತು ನ್ಯಾಯಾಲಯದ ಮಾನ್ಯತೆ ಮುಖ್ಯವಾಗಿದ್ದು, ಮುಂದಿನ ಅಪ್ಡೇಟ್, ಮುಂದಿನ ಬ್ರೇಕಿಂಗ್ ಮಾಹಿತಿ ಏನಿದೆ ಅಂದರೆ, ಕಾಂಗ್ರೆಸ್ ಸರ್ಕಾರವು ವಿಧಾನಸಭೆ ಚುನಾವಣೆಯ ವೇಳೆಯಲ್ಲಿ ಗೃಹಲಕ್ಷ್ಮಿ, ಯುವ ನಿಧಿ, ಅನ್ನಭಾಗ್ಯ ಹಾಗೂ ಶಕ್ತಿ ಯೋಜನೆಯ ಅಡಿಯಲ್ಲಿ ತಮ್ಮ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವುದರ ಮೂಲಕ ಅಧಿಕಾರಕ್ಕೆ ಬಂದಿದೆ. ಸೊ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ಮಾಡಿದರೂ ಈಗಲೂ ಕೆಲವೊಂದು ಯೋಜನೆಗಳು ಕುಂಟುತ್ತಾ ಸಾಗಿವೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ದೈನಂದಿನ ಹೊಸ ರೂಲ್ಸ್, ಹೊಸ ಬದಲಾವಣೆಯನ್ನ ಮಾಡಲಾಗುತ್ತಿದ್ದು, ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ. ಎಸ್ ವೀಕ್ಷಕರೇ, ಇನ್ನು ಮುಂದೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿದ್ರೆ ಮಾತ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ನೀಡುತ್ತೇವೆ ಎಂದು ಇದೀಗ ಕಾಂಗ್ರೆಸ್ ಶಾಸಕರಾದ KS ಬಸವಂತಪ್ಪ ಅವರು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಹೌದು, ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದರೆ ಮಾತ್ರವೇ 5 ಗ್ಯಾರಂಟಿಯನ್ನ ಕುಟುಂಬಕ್ಕೆ ನೀಡುತ್ತೇವೆ ಎಂದು ಶಾಸಕರು ತಿಳಿಸಿದ್ದು, ಈ ಹೇಳಿಕೆಯ ವಿರುದ್ಧ ಹಲವರು ಆಕ್ರೋಶ ಕೂಡ ಹೊರ ಹಾಕುತ್ತಿದ್ದಾರೆ. ಇನ್ನು ವೀಕ್ಷಕರೇ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಬ್ರೇಕಿಂಗ್ ಮಾಹಿತಿ ಲಭ್ಯವಾಗ್ತಿದ್ದು, ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರವು 2018 ಡಿಸೆಂಬರ್ 1ರಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಯೋಜನೆಯನ್ನ ಆರಂಭ ಮಾಡಿತು. ಈ ಯೋಜನೆಯ ಅಡಿ ಎಲ್ಲ ಅರ್ಹ ರೈತರಿಗೆ ಸರ್ಕಾರವು ವರ್ಷಕ್ಕೆ 6,000 ರೂಪಾಯಿ ನೇರವಾಗಿ DBT ಮೂಲಕ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಿದೆ. ಸೊ ಈ ಮೊತ್ತವನ್ನು 3 ಸಮಾನ ಕಂತುಗಳಲ್ಲಿ ಪ್ರತಿ 4 ತಿಂಗಳಿಗೆ ಎಲ್ಲ ರೈತರ ಖಾತೆಗೆ ನೀಡಲಾಗುತ್ತಿದೆ. ಇನ್ನು 20ನೇ ಕಂತಿನ ಹಣವು 2025 ಆಗಸ್ಟ್ನಲ್ಲಿ ಜಮಾ ಮಾಡಲಾಗಿತ್ತು. ಇದೀಗ 21ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎಂದು ಇದೀಗ ಕೇಂದ್ರ ಸರ್ಕಾರದಿಂದ ಮಾಹಿತಿ ಲಭ್ಯವಾಗಿದ್ದು, 21ನೇ ಕಂತಿನ ಕುರಿತಾಗಿ ಇದೀಗ ದೀಪಾವಳಿ ಹಬ್ಬಕ್ಕೆ ಎಲ್ಲ ರೈತರಿಗೆ ಖುಷಿ ಸುದ್ದಿ ಸಿಗಲಿದೆ ಎಂದು ಆಂತರಿಕ ಮಾಹಿತಿ ಲಭ್ಯವಾಗಿದೆ. ಹೌದು, ಸೊ ದೀಪಾವಳಿಯ ಅಷ್ಟರೊಳಗಾಗಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಎಲ್ಲ ರೈತರ ಖಾತೆಗೆ ಜಮೆ ಆಗಲಿದೆ. ಇನ್ನು ವೀಕ್ಷಕರೇ, LPG ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯ ಮಾಹಿತಿ ಲಭ್ಯವಾಗಿದ್ದು, LPG ಗ್ಯಾಸ್ ಸಿಲಿಂಡರ್ನ ಲೀಕ್ ಹಾಗೂ LPG ಗ್ಯಾಸ್ ಸಿಲಿಂಡರ್ ಸೋರಿಕೆ, LPG ಗ್ಯಾಸ್ ಸಿಲಿಂಡರ್ ಅಲ್ಲಲ್ಲಿ ಸ್ಫೋಟ ಆಗುತ್ತಿರುವುದು ಹಾಗೂ LPG ಗ್ಯಾಸ್ ಸಿಲಿಂಡರ್ನ ತೂಕದಲ್ಲಿ ಹೆಚ್ಚು ಕಮ್ಮಿ, ಹೀಗೆ ಹಲವು ವಿಷಯಗಳ ಕುರಿತು ಇದೀಗ ಜನಸಾಮಾನ್ಯರಲ್ಲಿ ಗೊಂದಲವಿದ್ದು, ಹೀಗಾಗಿ LPG ಗ್ಯಾಸ್ ಸಿಲಿಂಡರ್ ಪಡೆಯುವ ವೇಳೆಯಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನ ಪರಿಶೀಲಿಸಿಕೊಂಡು LPG ಗ್ಯಾಸ್ ಸಿಲಿಂಡರ್ ಅನ್ನ ಪಡೆದುಕೊಳ್ಳಿ ಎಂದು ಎಲ್ಲರಿಗೂ ಸೂಚಿಸಲಾಗಿದೆ. ವೀಕ್ಷಕರೇ, ಇನ್ನು ವೀಕ್ಷಕರೇ, ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದರ ಕುರಿತು ಬ್ರೇಕಿಂಗ್ ಮಾಹಿತಿ ಬಂದಿದ್ದು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಕುರಿತು ಇದೀಗ ಎಲ್ಲ ಮಹಿಳೆಯರಲ್ಲಿ ಆತಂಕ ಶುರುವಾಗಿದೆ. ಹೌದು, ಕರ್ನಾಟಕ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಹಲವು ಮಹಿಳೆಯರ ಖಾತೆಗೆ ಜಮೆ ಆಗಿಲ್ಲ. ಸೊ ಗಣೇಶ ಹಬ್ಬಕ್ಕೆ ಸಿಗಬಹುದು ಎಂದು ಹಲವರು ನಿರೀಕ್ಷಿಸಿದ್ದರು. ಆದರೆ ಇದೀಗ ನಿರಾಶೆಯನ್ನ ಉಂಟು ಮಾಡಿದ್ದು, ಯಾವಾಗ ಗೃಹಲಕ್ಷ್ಮಿಯ ಹಣ ಜಮಾ ಆಗುತ್ತೆ ಎಂದು ಎಲ್ಲ ಮಹಿಳಾ ಮಣಿಯರು ಕಾತು ಕುಳಿತಿದ್ದಾರೆ. ಸೊ ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರ ಬಾಕಿ ಇರುವ 20, 21 ಹಾಗೂ 22ನೇ ಕಂತಿನ 2,2,2,000 ರೂಪಾಯಿ ಸೇರಿ 6,000 ರೂಪಾಯಿಯನ್ನ ಒಟ್ಟಿಗೆ ನವರಾತ್ರಿ ಹಾಗೂ ದೀಪಾವಳಿಯ ಅಷ್ಟರಲ್ಲಿ ಎಲ್ಲ ಮಹಿಳಾ ಮಣಿಯರ ಖಾತೆಗೆ DBT ಮೂಲಕ ಜಮಾ ಮಾಡುತ್ತೇವೆ ಎಂದು ಅಧಿಕೃತ ಮಾಹಿತಿ ಬಂದಿದೆ. ಸೊ ವೀಕ್ಷಕರೇ, ನೋಡಿದಿರಲ್ಲ, ಇವು ಟಾಪ್ 10 ಅಪ್ಡೇಟ್ಸ್ ಆಗಿದ್ದು, ನಿಮಗೆ ಅನುಕೂಲ ಹಾಗೂ ಉಪಯುಕ್ತವಾದ ಮಾಹಿತಿಗಳನ್ನು ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದೀವಿ. ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.